ನೋಡಿ, ಈ ಜಾತಿ ಜನಗಣತಿ ವಿಚಾರವಾಗಿ ಕಾಂಗ್ರೆಸ್ ಪಕ್ಷದ ಒಳಗಡೆನೆ ಕಚ್ಚಾಟ ಇದೆ. ಒಕ್ಕಲಿಗ ಸಮುದಾಯದವರು ಮತ್ತು ವೀರಶೈವ ಲಿಂಗಾಯತರು ಇದನ್ನ ಒಪ್ಪುತ್ತಾ ಇಲ್ಲ. ನಮಗೆ ಜಾತಿ ಜನಗಣತಿ ವರದಿ ಬೇಕಾಗಿಲ್ಲ ಅಂತ ಹೇಳ್ತಾ ಇದ್ರೆ, ಅಹಿಂದ ವರ್ಗದವರು ನಮಗೆ ಜಾತಿ ಜನಗಣತಿ ವರದಿ ಬೇಕು ಅಂತ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದೊಳಗೇನೆ ಆಂತರಿಕ ಕಚ್ಚಾಟಕ್ಕೆ ಕಾರಣವಾಗಿದೆ ಇದು. ಸಿಎಂ ಸಿದ್ದರಾಮಯ್ಯನವರಿಗೆ ಹೊಸ ತಲೆನೋವನ್ನ ತಂದಿಟ್ಟಿದೆ. ವರದಿ ಪಾರದರ್ಶಕವಾಗಿದೆ, ವೈಜ್ಞಾನಿಕವಾಗಿದೆ ಅನ್ನೋದು ಸಿಎಂ ಬಣದ ವಾದ. ಆದರೆ ಪ್ರಬಲ ಸಮುದಾಯಗಳ ನಾಯಕರಿಗೆ ಈ ವರದಿಯ ಮೇಲೇನೆ ಡೌಟ್ ಇದೆಯಂತೆ. ಉದ್ದೇಶಪೂರ್ವಕವಾಗಿಯೇ ಸಮುದಾಯಗಳ ಸಂಖ್ಯೆಯನ್ನ ಹೆಚ್ಚಳ ಮಾಡಿದ್ದಾರೆ ಅಂತ ನಾಯಕರು ಹೇಳ್ತಾ ಇದ್ದಾರೆ, ಆರೋಪವನ್ನ ಮಾಡ್ತಾ ಇದ್ದಾರೆ. ಇನ್ನು ಡೌಟ್ ಕ್ಲಿಯರೆನ್ಸ್ಗೆ ಮೂಲ ದಾಖಲೆಗಳ ಪರಿಶೀಲನೆ ಆಗಬೇಕು. ಎಲ್ಲಿದೆ ಮೂಲ ದಾಖಲೆಗಳು? ದಾಖಲೆನೇ ಇಲ್ಲ ಅಲ್ಲಿ. ಮೂಲ ದಾಖಲೆನೇ ಇಲ್ಲ ಅಂದಮೇಲೆ ಮೂಲ ದಾಖಲೆಗಳ ಪರಿಶೀಲನೆ ಹೇಗಾಗತ್ತೆ? ದಾಖಲೆನೇ ಇಲ್ಲ ಇಲ್ಲಿ. ಜಯಪ್ರಕಾಶ್ ಹೆಗಡೆ ಅವರೇ ಪತ್ರ ಬರೆದಿದ್ರು, ಮೂಲ ದಾಖಲೆನೇ ಇಲ್ಲ ಅಂತ. ಇನ್ನು ಮೂಲ ಪ್ರತಿಗಳ ಲೆಕ್ಕ, ವರದಿಯ ಜನಸಂಖ್ಯಾ ಲೆಕ್ಕ ಎಲ್ಲ ತಾಳೆ ಆಗಬೇಕು. ಇದಾಗದೇ ಇರೋ ಕೆಲಸ. ಇದು ಮೂಲ ಸರ್ವೆ ಪ್ರತಿಗಳ ಪರಿಶೀಲನೆಗೆ ಕೆಲವು ನಾಯಕರು ಆಗ್ರಹಿಸಿದ್ದಾರಂತೆ. ಆದರೆ ಮೂಲ ಪ್ರತಿಗಳ ಪರಿಶೀಲನೆಗೆ ಮೂಲ ಪ್ರತಿಗಳೇ ಇಲ್ಲ. ಮೂಲ ಪ್ರತಿಗಳ ಪರಿಶೀಲನೆ ಬಗ್ಗೆ ಸಿಎಂ ನಿಲುವೇನು ಅನ್ನೋದು ಈಗ ಎಲ್ಲರಿಗೂ ಕಾಡ್ತಾ ಇರುವಂತಹ ಕುತೂಹಲ. ಅಂದ್ರೆ ಮೂಲ ಪ್ರತಿಗಳ ಪರಿಶೀಲನೆ ಆಗಬೇಕು ಅಂದ್ರೆ ಆಡಿಟ್ ಆಗಬೇಕು ಅನ್ನೋ ಪ್ರಶ್ನೆ. ಮತ್ತೊಮ್ಮೆ ಎಲ್ಲಾನು ಕುತ್ಕೊಂಡು ಲೆಕ್ಕ ಹಾಕಬೇಕು, ಅದಕ್ಕೆ ಮೂಲ ಪ್ರತಿ ಬೇಕು. ಅಂದ್ರೆ ಇವರು ಮನೆಗೆ ಹೋಗಿ ಸ್ಕೂಲ್ ಮಾಸ್ಟರ್ಸ್ಗಳೇನು ಬರ್ಕೊಂಡು ಬಂದಿರ್ತಾರಲ್ಲ, ಆ ಮೂಲ ಪ್ರತಿ ಬೇಕು ಅಂತ ಇದ್ದಾರೆ. ಆದರೆ ಎಲ್ಲಿದೆ ಮೂಲ ಪ್ರತಿಗಳು? ಇಲ್ಲ, ಮೂಲ ಪ್ರತಿಗಳೇ ಇಲ್ಲ ಇಲ್ಲಿ. ಹಾಗಾಗಿ ಏನು ಮಾಡ್ತಾರೆ ಅಂತಕ್ಕಂಥದ್ದು ಸದ್ಯದ ಪ್ರಶ್ನೆಯಾಗಿದೆ. ಮುಖ್ಯಮಂತ್ರಿಗಳು ಇದಕ್ಕೆ ಏನು ಹೇಳ್ತಾರೆ ನೋಡಬೇಕಾಗಿದೆ. ಒತ್ತಡ ಹಾಕಿದ್ರೆ, ಅಂದರೆ ಎಲ್ಲ ಪಕ್ಷದವರು ಕೂತ್ಕೊಂಡು, ಎಲ್ಲ ಪಕ್ಷದವರು ಸೇರಿಕೊಂಡು ನಮಗೆ ಮೂಲ ಪ್ರತಿ ಕೊಡಿ ಅಂತಂದರೆ ಇಕ್ಕಟ್ಟಿಗೆ ಸಿಕ್ಕಾಕೊಳ್ತಾರೆ. ನಮ್ಮ ಸಿಎಂ ಸಿದ್ದರಾಮಯ್ಯನವರು, ನಮ್ಮ ಸಿಎಂ ಸಾಹೇಬರು ಇಕ್ಕಟ್ಟಿಗೆ ಸಿಕ್ಕಾಕೊಳ್ತಾರೆ. ಎಲ್ಲ ಪಕ್ಷದವರು ಸೇರಿ ನಮಗೆ ಮೂಲ ಪ್ರತಿಗಳು ಕೊಡಿ, ಮೂಲ ಪ್ರತಿಗಳನ್ನು ನಮಗೆ ಕೊಟ್ಟು ಆಮೇಲೆ ನೀವು ಜನಗಣತಿನ ಮಾಡಿ, ಜಾತಿ ಗಣತಿನ ಮಾಡಿ ಅಂತ ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯನವರು ಇಕ್ಕಟ್ಟಿಗೆ ಸಿಲುಕಿ ಹಾಕಿಕೊಳ್ತಾರೆ ಸಹಜವಾಗಿ. ಹಾಗಾಗಿ ಈ ಕೆಲಸ ಆಗತ್ತಾ ಅಂತ ಕಾದು ನೋಡೋಣ.